ನಮ್ಮ ಮನೆ ಕಳವಾಗೈತೆ 8 ಗ್ರಾಮ್ ಬಂಗಾರ ಹೋಗೈತೆ ರೀ. 15 ತೊಲೆ ಬೆಳ್ಳಿ ಹೋಗೈತೆ ರೀ. 25,000 ರೂಪಾಯಿ ಕ್ಯಾಶ್ ಹೋಗೈತೆ ರೀ. ನಾವು ಹುಷಾರಿರಲಿಲ್ಲ, ಆಸ್ಪತ್ರೆ ಅಂತ ಹೋಗಿದ್ವಿ. ನಮ್ಮ ಹಳೆ ಮನೆಯಾಗ ಹೋಗಿದ್ದೆ ನಾವು. ಅವತ್ತು ರಾತ್ರಿ ಆಗೈತೆ ರೀ. ರಾತ್ರಿ ಆಗೈತೆ ರೀ. ಎಷ್ಟು ಗಂಟೆಗೆ ನಮ್ಗೆ ಗೊತ್ತಿಲ್ಲ. ನಾವು ರಾತ್ರಿ ಬಂದಿಲ್ಲ ರೀ. ನಾವು ಅಲ್ಲೇ ಹಳೆ ಮನೆ ಉಳ್ಕೊಂಡಿದ್ವಿ. ನಮ್ಮ ಮನೆಯವ್ರು ಹುಷಾರಿಲ್ಲ ಅಂತಂದು ಅಲ್ಲಿ ಉಳ್ಕೊಂಡಿದ್ವಿ ನಾವು. ನಿನ್ನ ಒಂದು ದಿವಸಕ್ಕೆ ಹಂಗೆ ಆಗೈತೆ ರೀ. ಬೆಳಿಗ್ಗೆ ಬಂದ್ಮೇಲೆ ನಮ್ಮ ಈ ಮನೆ ಓನರ್ ಅದರಲ್ರಿ, ಈ ಮನೆ ಓನರ್ ಹೇಳಿದ ಮೇಲೆ ನಮ್ಗೆ ಗೊತ್ತಾಗಿತ್ತು. ಈ ಮನೆ ಓನರ್ ಹೇಳಿದ ಮೇಲೆ ನಮ್ಗೆ ಗೊತ್ತಾಗಿತ್ತು ರೀ. ಯಾವುದೋ ಒಂದು ಹುಡುಗಕ್ಕೆ ಚಾಯ್ ಹೊಡೋದು ಅಂತ ಹೇಳಿದ್ರು ಅಂತ ಹೋಗಿ ಅಲ್ಲಿ. ಅವ್ರು ಬಂದು ನಮ್ಗೆ ಫೋನ್ ಹಚ್ಚಿದ್ರು. ಅವಾಗ ನಾವು ಈ ಬೀಗ ಚಾವಿ ತೆಗ್ದಿಲ್ರಿ ಅವರು. ಅದು ರಾಡ್ ಹಾಕಿ ಎಬ್ಬ್ಯಾರ ರೀ. ಅದನ್ನ ಒಳಗಡೆ ಕಬ್ಬಿಣದ ರಾಡ್ ಇರ್ತದಲ್ಲ, ಅದನ್ನ ಹಾಕಿ ಎಬ್ಬ್ಯಾರ ರೀ. ಒಳಗಡೆ ಗಾಡ್ರೇಜ್ ಮುರಿದಾರೆ. ಒಳಗಡೆ ಮುರಿದು ಒಳಗಡೆ ಏನು ಬೇಕು ಅವ್ರು ತೊಗೊಂಡು ಹೋಗ್ಯಾರ ರೀ. ಮತ್ತು ಬೇರೆ ಏನು ಒಯ್ದಿಲ್ಲ ರೀ. ಸೀರೆ ಏನು ಒಯ್ದಿಲ್ಲ ರೀ ಅವರು. ಬಂಗಾರ ಬೆಳ್ಳಿ ದುಡ್ಡು ಒಯ್ದಾರ. ನಿಮ್ಮ ಹೆಸರು ಸರ್? ನಾಗರಾಜ್ ಸೋಮಪ್ಪ ಕುಂಬಾರ್. 8 ಗ್ರಾಮ್ ಬಂಗಾರ ಸರ್, 25,000 ರೂಪಾಯಿ ಕ್ಯಾಶ್, 15 ತೊಲೆ ಬೆಳ್ಳಿ ಹೋಗೈತೆ ಸರ್. ರಾತ್ರಿ ಹೋಗೈತೆ ರೀ. ಇಲ್ಲೆಲ್ಲ ಮತ್ತು ಪೊಲೀಸ್ ಚೌಕದೇನೋ ಏನಿಲ್ಲ ಸರ್, ಇಲ್ಲೆಲ್ಲ ಹೋಗೈತಂತ್ರಿ, ಯಾರು ಇದ್ದಿಲ್ಲ ಅಂತ್ರಿ. ನಾವು 9 ಬೆಳಿಗ್ಗೆ ಬಂದಲ್ಲ ನಮ್ಮ ಮನಾರು ಹೇಳಿದಾಗ ನಮ್ಗೆ ಗೊತ್ತಾತ್ರಿ. ನಾವು ಬಂದಿರಿ ಮನೆಗೆ. ಈ ಏರಿಯಾದಾಗ ಎಷ್ಟು ಮನೆ ಕೊಳಗಂತ್ರಿ? 7 ಮನೆಯಾಗ ಅಂತ ನಮ್ದಂತೂ ನಾವು ಒಂದು 5 ಕೆಜಿ ಇಲ್ಲಿ ಬಂದು ಎಲ್ಲರೂ ಹೇಳಕ್ಕೆ ಒಂದು ಆಗೈತೆ ನಿಂದ ಆಗೈತೆ ಮಂದಿ ಹೇಳಿದ್ರೆ 7 ಮನೆ ಕರೆ ಫಸ್ಟ್ ರಾತ್ರಿ ಗಸ್ತಿಗೆ ಇಲ್ಲ ಅಂತ್ರಿ. ಇಲ್ಲಿ ಪೊಲೀಸ್ ಅದಪ್ಪ ಗಸ್ತಿಗೆ ಇಲ್ಲಿ ಬಿಡ್ರಿ ಸರ್. ಗಸ್ತಿಗೆ ಯಾರಿಲ್ಲ, ಯಾರು ಗಸ್ತಿಗೆ ಯಾರು ಮೊದಲಿದ್ದ ಇಲ್ಲಿ ಪೊಲೀಸ್ ಸ್ಟೇಷನ್ ಇದ್ದಾಗ ಏನಾಗಿಲ್ಲ ಸರ್. ಇಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ ಇಲ್ಲಾಗ ಆಗೈತೆ ರೀ. ನನ್ನ ಹೆಸರು ರಾಘವೇಂದ್ರ, ಆನಂದರಾವ್ ಪವಾರ್. ಆಮೇಲೆ